मतिं वेद वेदान्तसारज्ञं सद्गुरुं प्रणतोऽस्म्यहं सदाशिवसमारम्भा शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्रशाङ्करभाष्ये तृतीयाध्याये प्रथमे पादे चतुस्सूत्रात्मकेऽस्मिन् षष्ठे अन्याधिष्ठिताधिकरणे इदम् अधिकरणम् अस्य पादस्य अन्तिमम् अधिकरणम्। अस्मिन् अधिकरणे तदुपनिबद्धं तृतीयं सूत्रम्। इदानीं तृतीयं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः षड्विंशं सूत्रम्। पादादितः षड्विंशं सूत्रम्। सर्वाग्रे शङ्करभगवत्पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं षड्विंशं सूत्रं तद्भाष्यभागं च यथाचार्यानुग्रहम् इदानीं विचारयामः। सर्वाग्रे श्रीमच्छङ्करभगवत्पूज्यपादानां प्रशस्तिश्लोकमेकं द्विवारं पठामः। ॐ नत्वायत्पदयुग्मं वाचस्पतिगर्वहारिवाक्पतयः प्रभवन्ति हि भुवि मूकाः तमहं प्रणमामि शङ्कराचार्यम्। ॐ नत्वायत्पदयुग्मं वाचस्पतिगर्वहारिवाक्पतयः प्रभवन्ति हि भुवि मूकाः तमहं प्रणमामि शङ्कराचार्यम्। अथ श्रीमच्छङ्करभगवतः कृतौ शारीरकमीमांसाभाष्ये तृतीये साधनाध्याये प्रथमे पादे षष्ठम् अन्याधिष्ठिताधिकरणम्। ॐ अन्याधिष्ठितेषु पूर्ववदभिलापात् ॐ अशुद्धमिति चेन्न शब्दात् ॐ रेतस्सिज्ञो गोथ ॐ योनिशरीरम् इति पादरायणीय वेदांत सूत्रपाठे तृतीयाध्याये प्रथमः पादः। ಇಲ್ಲಿಗೆ ಈ ಪಾದವು ಕೂಡ ಮುಗಿಯಿತು. ಈ ಒಂದು ಅಧಿಕರಣದಲ್ಲಿ 4 ಸೂತ್ರಗಳು ಉಪನಿಬದ್ಧವಾಗಿದೆ. ಆ 4 ಸೂತ್ರಗಳಲ್ಲಿ 2 ಸೂತ್ರಗಳನ್ನು ನಾವು ವಿಚಾರ ಮಾಡಿದ್ದೇವೆ. ಇವತ್ತು 3ನೆಯ ಸೂತ್ರವನ್ನ ಈಗ ವಿಚಾರ ಮಾಡಬೇಕಾಗಿದೆ. ಯಾವುದದು? ಓಂ ರೇತಸ್ಸಿಜ್ಞೋ ಗೋಥ. ಓಂ ರೇತಸ್ಸಿಜ್ಞೋ ಗೋಥ. 3ನೇ ಸೂತ್ರ ಏನು ನೋಡಿ. ಹಿಂದಿನ ಸೂತ್ರದಲ್ಲಿ ಅಶುದ್ಧಮಿತಿ ತೇರ್ನ ಶಬ್ದ ಅಂತ ಹೇಳಿದ್ರು. ಯಾತಕ್ಕೆ ಹೇಳಿದ್ರು ಅಂದ್ರೆ ನೋಡಿ, ಈ ವ್ರೀಹಿ ಸ್ಥಾನ ಇದೆಯಲ್ಲ, ಆ ವ್ರೀಹಿ ಸ್ಥಾನದಲ್ಲಿ ವ್ರೀಹಿ ಜನ್ಮದಲ್ಲಿ ಏನು ವ್ರೀಹಿ ಜನ್ಮ ಅಂತಂದ್ರೆ ಹೇಗೆ ನಾಯಿಯ ಜನ್ಮ, ನರಿಯ ಜನ್ಮ, ಮತ್ತೆ ಔಷಧಿ ವನಸ್ಪತಿಗಳ ಜನ್ಮ,
ಮತ್ತೆ ಸ್ಥಾವರಗಳ ಜನ್ಮ ಎಲ್ಲ ಇದೆಯಲ್ಲ ಸ್ಥಾವರಗಳು ಅಂತ ಈ ಒಂದು ಜನ್ಮ ಎಂಬ ಶಬ್ದವನ್ನ ಮುಖ್ಯಾರ್ಥದಲ್ಲಿ ತೆಗೆದುಕೊಳ್ಳುತ್ತೇವೆಯೋ? ಹೇಗೆ ಮುಖ್ಯಾರ್ಥ? ಪ್ರಾದುರ್ಭಾವ, ನಾಯಿಯಾಗಿಯೇ ಪ್ರಾದುರ್ಭಾವ, ಔಷಧಿ ವನಸ್ಪತಿಗಳಾಗಿಯೇ ಪ್ರಾದುರ್ಭಾವ, ಹಾಗೆ ಹುಟ್ಟುತ್ತಾನೆ. ಹಾಗೆ ಇಲ್ಲಿ ವ್ರೀಹಿ ಯವಾದಿ ಆ ಒಂದು ಜನ್ಮವನ್ನೇ ಪಡೆಯುತ್ತಾನೆ ಅಂತ ಹೇಳಿದ್ರೆ ಇಲ್ಲ ಇಲ್ಲ, ಹಾಗಿಲ್ಲ. ಈ ನಾಯಿಗರಿಗಳಂತೆ ಇದು ವ್ರೀಹಿ ಜನ್ಮ ಅಂತಕ್ಕಂಥದ್ದು ಸಾಧ್ಯವಿಲ್ಲ. ಯಾವುದರಂತೆ? ನಾಯಿದರಿಗಳಂತೆ. ಹೇಗೆ ಸಾಧ್ಯವಿಲ್ಲ? ಜನ್ಮ ಎಂಬತಕ್ಕಂಥದ್ದನ್ನ ಮುಖ್ಯಾರ್ಥದಲ್ಲಿ ತೆಗೆದುಕೊಂಡ್ರೆ ಹೊಂದೋದಿಲ್ಲ. ಯಾಕೆ ಅಂತ ಅನ್ನುವುದನ್ನು ಹೇಳಿದ್ರು. ಯಾಕೆ ಅಂದ್ರೆ ಮುಖ್ಯವಾಗಿ ಒಂದು ಮಾತು ಹೇಳಿದ್ರು ನೋಡಿ. ಇಲ್ಲಿ ಈ ವ್ರೀಹಿ ಜನ್ಮ ಅಂತಕ್ಕಂಥದ್ದು ಎಲ್ಲಿ ಮುಖ್ಯಾರ್ಥದಲ್ಲಿ ತೆಗೆದುಕೊಂಡಾಗ, ವ್ರೀಹಿ ಜನ್ಮ ಅಂದ್ರೆ ಹೇಗೆ? ನಾಯಿ ನರಿ ಜನ್ಮ, ನಾಯಿ ನರಿ ಹುಟ್ಟಿತು, ಒಂದು ನಾಯಿ ಇತ್ತು ಹುಟ್ಟಿತು, ನರಿ ಇತ್ತು ಹುಟ್ಟಿತು, ಸಸ್ಯ ಇತ್ತು ಹುಟ್ಟಿತು, ಹೀಗೆ ಹುಟ್ಟಿತು ಎನ್ನುವಾಗ ಹಿಂದೆ ಇರಲಿಲ್ಲ, ಈಗ ಹುಟ್ಟಿದೆ ಎಂಬುದಾಗಿ ನಾವು ಅರ್ಥ ಮಾಡಿದ್ದೇವೆಯೋ ಮಾಡುತ್ತೇವೆಯೋ, ಆಗ ಏನಾಗುತ್ತೆ? ಅದು ಯಾರಿಗೆ ಅನ್ವಯಿಸುತ್ತೆ? ಯಾವ ಒಂದು ಅನುಶಯಿಗೆ ಅನ್ವಯಿಸುತ್ತೆ? ಅದು ಅನುಶಯಿ ಅಂದ್ರೆ ಅದು ಹೊತ್ಕೊಂಡ್ ಬರ್ತಾ ಇದಲ್ಲ ಕರ್ಮ, ಯಾರಿಗೆ ಅನ್ವಯಿಸುತ್ತೆ ಅಂದರೆ ನೋಡಿ, ಅದು ಅನ್ವಯಿಸುವುದು ಯಾವುದು? ವ್ರೀಹಿ ಜನ್ಮದಲ್ಲಿ ಈ ಜನ್ಮ ಎಂಬತಕ್ಕಂಥದ್ದಕ್ಕೆ ಮುಖ್ಯಾರ್ಥ ಯಾವಾಗ ಹೊಂದುತ್ತೆ ಗೊತ್ತೇನು? ಮತ್ತೆ ಯಾರಿಗೆ ಹೊಂದುತ್ತೆ ಗೊತ್ತೇನು? ಅದು ಕಪೂಯ ಚರಣರಿಗೆ ಮಾತ್ರ ಹೊಂದುತ್ತೆ. ಯಾರಿಗೆ? ಕಪೂಯ ಚರಣರು. ಯಾರು ವೇದ ಬಾಹ್ಯವಾದ ಕರ್ಮವನ್ನು ಮಾಡಿರ್ತಾರೋ, ನಿಷಿದ್ಧವಾದ ಕರ್ಮವನ್ನು ಮಾಡಿರ್ತಾರೋ ಅವರಿಗೆಲ್ಲ ಈ ಪಾಪಕರ್ಮಿಗಳು ಅಂತ ಹೆಸರು. ಆ ಪಾಪಕರ್ಮವನ್ನು ಮಾಡಿರ್ತಾರೋ ಅವರಿಗೆ ಅದರ ಫಲವಾಗಿ ಉಪಭೋಗ ಸ್ಥಾನವಾಗಿ ಆ ವ್ರೀಹಿ ಜನ್ಮವನ್ನು ಹೇಳಿದ್ದಾರೆ. ಆವಾಗ ಅಲ್ಲಿ ಮುಖ್ಯಾರ್ಥದಲ್ಲಿ ತೆಗೆದುಕೊಳ್ಬಹುದು, ವ್ರೀಹಿಯಾಗಿಯೇ ಹುಟ್ಟುತ್ತಾನೆ ಅಂತ. ವಿಧಿಯಾಗಿ ಹುಟ್ಟುತ್ತಾನೆ ಅಂತಂದ್ಮೇಲೆ ಅದಕ್ಕೊಂದು ಅಂತ್ಯ ಬೇಕಲ್ಲ. ಯಾವುದೇ ಆಗಲಿ, ನಾಯಿ ನದಿ ಆಗಲಿ ಮನುಷ್ಯ ಆಗಲಿ ಯಾರೇ ಆಗಲಿ, ಹುಟ್ಟುತ್ತಾನೆ ಅಂದದ್ದಕ್ಕೆ ಅದಕ್ಕೊಂದು ಅಂತ್ಯ ಬೇಕು. ಹೌದು, ವ್ರೀಹಿ ಜನ್ಮ ಅಂದ್ರೆ ಮುಖ್ಯವಾದ ವಿಧಿಯಾಗಿ ಜನ್ಮವನ್ನು ತಾಳಿದ್ದ. ಯಾರೋ ಬಂದ್ರು, ಕಿತ್ಕೊಂಡು ಹೋದ್ರು, ಕುಟ್ಟಿದ್ರು, ಅದು ಹೆಚ್ಚಾಕಿದ್ರು, ಕತ್ತರಿಸಾಕಿದ್ರು, ಇನ್ನೇನು ಬೇಯಿಸ್ಬಿಟ್ರು, ಅಡಿಗೆ ಮಾಡ್ಕೊಂಡು ತಿಂದ್ಬಿಟ್ರು. ಆವಾಗ ಏನಾಯ್ತು? ವ್ರೀಹಿ ಜನ್ಮ ಹೋಯ್ತು. ಅವನಿಗೆ ಆ ಒಂದು ಪಾಪಕರ್ಮದ ಫಲ ವ್ರೀಹಿ ಜನ್ಮದಲ್ಲಿ ಎಷ್ಟು ಅನುಭವಿಸ್ಬೇಕು ಅಷ್ಟು ಅನುಭವಿಸ್ತಾ ತಿರ್ಗ ಮತ್ತೊಂದು ಜನ್ಮಕ್ಕೆ ಅದೇ ಯಾವ ಜನ್ಮ ಇರ್ಬೋದು, ಅದು ಪುಣ್ಯ ಅನುಭವಿಸೋದಕ್ಕೆ ಜನ್ಮ ಇರ್ಬೋದು, ಬೇರೆ ಇರ್ಬೋದು. ಅದಕ್ಕೆ ತಕ್ಕ ಹಾಗೆ ಅವನು ತಿರ್ಗಾ ಜನ್ಮವನ್ನು ಪಡಿತಾನೆ. ಯಾರಿಗೆ ಹೊಂದುತ್ತೆ? ಕಪೂಯ ಚರಣರಿಗೆ ವ್ರೀಹಿ ಜನ್ಮವನ್ನು ಪಡೆಯುತ್ತಾನೆ ಅಂದಾಗ ಆ ಜನ್ಮ ಎಂಬ ಒಂದು ಶಬ್ದಕ್ಕೆ ಮುಖ್ಯ ಅರ್ಥವು ಅವರ ವಿಷಯದಲ್ಲಿ ಹೊಂದುತ್ತದೆ. ಯಾರ ವಿಷಯದಲ್ಲಿ? ಕಪೂಯ ಚರಣರ ವಿಷಯದಲ್ಲಿ ಹೊಂದುತ್ತದೆ. ಆದರೆ ನಾವು ಇಲ್ಲಿ ಪ್ರಕರಣ ಯಾವುದಪ್ಪ ಇಲ್ಲಿ ಪ್ರಕರಣ? ಇದು ಯಾರು ಇಷ್ಟ ಕರ್ಮಗಳನ್ನ ಮಾಡಿ ಚಂದ್ರಲೋಕದಲ್ಲಿ ಉಪಭೋಗವನ್ನ ಪಡೆದು ಅನುಭವಿಸಿ ಅಲ್ಲಿಂದ ಬರ್ತಾ ಇರ್ತಕ್ಕಂಥ ಅವರು ಪುಣ್ಯಜೀವಿಯವನು. ಅವನು ಬಂದ ಮೇಲೆ ಇಲ್ಲಿ ಜನ್ಮ ತಾಳದ ಮೇಲೆ ಅವನು ಏನು ಅನುಭವಿಸ್ತಾನೋ ಅದು ಬೇರೆ ವಿಚಾರ. ಆದ್ರೆ ಬರ್ತಾ ಇರೋನು ಯಾರು? ಚಂದ್ರಲೋಕದಲ್ಲಿ ಉಪಭೋಗವನ್ನು ಅನುಭವಿಸಿ ಬರ್ತಾ ಇರ್ತಕ್ಕಂಥವನು. ಅವನಿಗೆ ಮುಂದೆ ಉಪಭೋಗ ಸ್ಥಾನ ಏನಿದೆ ಅಲ್ಲಿಯವರೆಗೂ ಕೂಡ ಅವರು ಪುಣ್ಯಜೀವಿ. ಅದು ಉಪಭೋಗ ಸ್ಥಾನ ಅಂದ್ರೆ ಯಾವ ಜನ್ಮ ತಕ್ಕ ಜನ್ಮ ಪಡಿತಾರೆ. ಆಮೇಲಿಂದ ಅದು ಹೇಗೆ ಬೇಕಾದ್ರೂ ಆಗ್ಬೋದು. ಪುಣ್ಯ ಇರ್ಬೋದು, ಕಷ್ಟ ಇರ್ಬೋದು, ಏನ್ ಬೇಕಾದ್ರೆ. ಆದ್ದರಿಂದ ಇವನು ಯಾರಿವನು? ರಮಣೀಯ ಚರಣ. ಅವ್ರು ಬರ್ತಾ ಇದ್ದಾನೆ. ಆ ರಮಣೀಯ ಚರಣನಿಗೆ ಈ ವ್ರೀಹಿ ಜನ್ಮವನ್ನು ಪಡೆಯುತ್ತಾನೆ ಎನ್ನುವಾಗ ಜನ್ಮ ಶಬ್ದವು ಮುಖ್ಯಾರ್ಥದಲ್ಲಿ ಹೊಂದುವುದಿಲ್ಲ. ಯಾಕೆ ಹೊಂದೋದಿಲ್ಲ? ಮತ್ತೆ ಮುಖ್ಯಾರ್ಥದಲ್ಲಿ ಹೊಂದುವುದಿಲ್ಲ ಅಂತ ನಾವು ಇನ್ಯಾವ ಅರ್ಥ ತಗೋಬೇಕು? ಗೌಣಾರ್ಥ ಎರಡೇ ಇರುತ್ತಾನೆ. ಒಂದು ಮುಖ್ಯಾರ್ಥ, ಒಂದು ಗೌಣಾರ್ಥ ಅಂತ ಇದೆ. ಗೌಣಾರ್ಥವನ್ನು ಏನಂತ ತಗೋಬೇಕು?
ಕೋಣಾರ್ಥವನ್ನ. ಅಂದರೆ ನೋಡಿ, ಅವನು ವ್ರೀಹಿ ಜನ್ಮವನ್ನು ಪಡೆಯುತ್ತಾನೆ ಅಂತಂದ್ರೆ ಅನ್ಯ ಜೀವರುಗಳಿಗೆ ಯಾರೋ ಒಬ್ಬ ಜೀವಿ ಅವನಿಗೆ ಆಶ್ರಯವಾಗಿರತಕ್ಕಂಥ ಆ ವ್ರೀಹಿ ಜನ್ಮದಲ್ಲಿ ಇವನು ಸಂಸರ್ಗವನ್ನ ಪಡೆಯುತ್ತಾನೆ. ಅಷ್ಟ ಮಾತ್ರಕ್ಕೆ ಇವನಿಗೆ ವ್ರೀಹಿ ಜನ್ಮವನ್ನು ಪಡೆಯುತ್ತಾನೆ ಅಂತ ಹೇಳಿದೆ. ಅದು ಏನು, ಕೇವಲ ಉಪಚಾರಕ್ಕಾಗಿ ಹೇಳಿರತಕ್ಕಂಥ ಮಾತು ಅಷ್ಟೇ ಹೊರತು ಮುಖ್ಯಾರ್ಥದಲ್ಲಿ ಹೇಳಿಲ್ಲ ಅಂತ ಹೇಳಿದ್ರು. ಗೌಣಾರ್ಥ ಹೇಗೆ ತಗೋಬೇಕು ಅಂತ ಕೇಳಿದ್ದ, ಅದಕ್ಕೆ ಹೇಳಿದ್ರು. ಅಲ್ಲ ಸ್ವಾಮಿ, ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ಏನಾರ ಬರ್ತಾ ಇರೋ ಅನುಷಯ ನಿಮ್ಗೆ ಏನಾರು ಬಂದು ಹೇಳಿದ್ದ? ಏನಿಲ್ವಲ್ಲ, ನಿಮಗೆ ಹೇಗೆ ಗೊತ್ತಾಗುತ್ತೆ ಇದು? ನೋಡಪ್ಪ, ನಾವು ಮೊದಲೇ ಹೇಳಿದ್ವಿ ಈ ತರಹ ಪ್ರಶ್ನೆಗಳನ್ನ ದಯಮಾಡಿ ಕೇಳಬೇಡ ಅಂತ. ಯಾತಕ್ಕೆ ಕೇಳಬೇಡ ಅಂತ ಹೇಳಿದ್ವಿ ಗೊತ್ತೇನು? ಇದಕ್ಕೆ ನೀವು ನೋಡಿದ್ರ ಕೇಳಿದ್ರ ಅಂತಕ್ಕಂಥದ್ದು ಅಲ್ಲ, ಅದು ಪ್ರಶ್ನೆ ಅಲ್ಲ. ಇದು ಇವತ್ತಿಗೂ ಕೇಳ್ತಾ ಇದ್ದಾರೆ, ಏನ್ರಿ ನೀವು ನೋಡಿದ್ರ ಇವರು ಧನಕ್ಲೋಕನ ಹೊರಗಲೋಕ ನೋಡಿದ್ರ? ನೋಡಿ ಆಗ್ತದೆ. ಅದಕ್ಕೆ ಪ್ರಮಾಣ ಏನು? ಕೇವಲ ಶಬ್ದ ಪ್ರಮಾಣ. ಇದು ಧರ್ಮ, ಇದು ಅಧರ್ಮ, ಇವನು ಕಪುವಿಯ ಚಲನ, ಇವನು ರಮಣೀಯ ಚಲನ ಅಂತ ನಿರ್ಧಾರ ಮಾಡೋದಕ್ಕೆ ಏನ್ ನಮಗೆ ಆಧಾರ? ಶಾಸ್ತ್ರವೇ ಆಧಾರ. ಒಬ್ಬ ಇದ್ದಾನೆ, ಅವನೇನು ಪ್ರಾಣಿ ಮಧ್ಯೆ ಮಾಡ್ತಾ ಇರ್ತಾನೆ, ಏನೋ ಮಾಡ್ತಾನೆ, ಅವನು ರಮಣೀಯ ಚಲನೆ ಆಗಿರಬಹುದು. ಇನ್ನೊಬ್ಬ ಇರ್ತಾನೆ ಬಹಳ ಒಳ್ಳೆ ಅವನು ಕಪು ಚಲನೆ ಆಗಿರಬಹುದು. ಇದ್ರ ನಿರ್ಣಯ ಯಾರು ಮಾಡಬೇಕು? ಇದಕ್ಕೆ ಆಧಾರ ಏನು? ಶಾಸ್ತ್ರವೇ ಆಧಾರ ಅಷ್ಟೇ. ಆ ಶಾಸ್ತ್ರದ ಏನ ಹೇಳ್ತಾ ಇದೆ ಈ ಧರ್ಮಾಧರ್ಮಗಳ ವಿಚಾರದಲ್ಲಿ? ಇದು ನಿಯತವಲ್ಲ ಅಂತ ಹೇಳ್ತಾ ಇದೆ. ಇದಕ್ಕೇನೋ ಒಂದು ನಿಯಮ ಅಂತ ಇಲ್ಲ. ಈ ಧರ್ಮಾಧರ್ಮಗಳ ನಿರ್ಣಯಕ್ಕೆ ಒಂದು ನಿಯಮ, ಯೂನಿವರ್ಸಲ್ ಒಂದು ರೂಲ್ ಅಂತ ಏನಿದೆ ಅದಿಲ್ಲ. ಯಾಕೆ ಅಂದ್ರೆ ಒಂದು ದೇಶ, ಕಾಲ ಮತ್ತೆ ನಿಮಿತ್ತ, ದೇಶ ಕಾಲ ನಿಮಿತ್ತ ಇವುಗಳನ್ನು ಅನುಸರಿಸಿ ಇವು ಬದಲಾವಣೆ ಆಗ್ತಾ ಹೋಗುತ್ತೆ. ಮತ್ತೆ ಲಿಂಗ ಇರಬಹುದು. ಒಬ್ಬ ಪುರುಷ ಅವನು ಒಂದು ಕೆಲಸ ಮಾಡಿದ್ರೆ ಅದು ಅಧರ್ಮ, ಸ್ತ್ರೀ ಅವಳು ಅದೇ ಕೆಲಸ ಮಾಡಿದ್ರೆ ಅದು ಧರ್ಮ. ಬೇಕಾದಷ್ಟು ನಾವು ಉದಾಹರಣೆಯನ್ನು ಕೊಡ್ಬೋದು, ಕಾಣ್ತಾ ಇದ್ದೇವೆ. ಹೀಗಾಗಿ ಧರ್ಮಾಧರ್ಮಗಳನ್ನು ನಿರ್ಣಯ ಮಾಡುವುದಕ್ಕೆ ನಮಗೆ ಶಾಸ್ತ್ರವೇ ಪ್ರಮಾಣ. ಇವನು ಧರ್ಮ ಮಾಡಿದ್ದಾನೆ, ಯಾಕೆ? ರಮಣೀಯ ಚಲನ, ಆದ್ದರಿಂದ ರಮಣೀಯ ಚಲನ. ಇವನು ಪಾಪ ಕೆಲಸವನ್ನು ಮಾಡಿದ್ದಾನೆ, ಕಪು ಚಲನ ಅಂತ ನಮಗೆ ಶಾಸ್ತ್ರವೇ ಆಧಾರನಪ್ಪ. ಆದ್ದರಿಂದ ಶಾಸ್ತ್ರ ಹೇಳ್ತಾ ಇದೆ. ಮತ್ತೆ ಇನ್ನೊಂದು ಏನಪ್ಪ ಅಂದ್ರೆ, ಅವನಿಗೆ ಮುಂದೆ ರೇತಸ್ಥಿಗ್ಭಾವವನ್ನು ಹೇಳಿದ್ದಾರೆ. ಅವನಿಗೆ ರೇತಸ್ಥಿಗ್ಭಾವ, ಅವನು ರೇತೋರೂಪವಾಗಿ ಆಗಬೇಕು. ಅವನೇನು ಸಮಸ್ತ ಪದಾರ್ಥಗಳ ಒಂದು ಆಹಾರ ಸಾರ ಸರ್ವಸ್ವ ಚೈತನ್ಯ ಅದಾಗಬೇಕು. ಅದನ್ನೇ ಸಿಗ್ಭಾವ ಅಂದ್ರೆ ಸಿಂಚನ ಭಾವ. ಸಿಂಚನ ಭಾವ ಅಂತ ಹೇಳಿದ್ದಾರೆ ಅಷ್ಟೇ. ಅದು ಯಾಕೆ ಹೇಳಿದ್ದಾರೆ ಅಂತ ಅನ್ನೋದನ್ನ ಮುಂದೆ ಭಾಷ್ಯಕಾರ ಸ್ಪಷ್ಟಪಡಿಸ್ತಾರೆ. ರೇತಸ್ಥಿಗ್ಭಾವವನ್ನ ಪಡೆದು ಅವನು ಪುರುಷವಚ ಸಾಗಬೇಕು, ಹೌದ್ ತಾನೆ? ಅದಕ್ಕಾಗಿ ಇದು ಈ ಅರ್ಥವನ್ನೇ ಮಾಡಬೇಕು. ಒಂದು ವೇಳೆ ಮುಖ್ಯಾರ್ಥವನ್ನು ಮಾಡಿಬಿಟ್ರೆ ಏನ್ ಮಾಡ್ತಾರೆ? ಹುಟ್ತಾರೆ, ಬೀಸ್ತಾರೆ, ಕಥಸಾಕ್ತಾರೆ, ಅದು ಹೋಯ್ತು, ನಾಶ ಆಗ್ಬಿಡುತ್ತೆ. ನಾಶ ಆದ್ಮೇಲೆ ರೇತಸ್ಥಿಗ್ಭಾವ ಯಾರಿಗಾಗಬೇಕು? ಈ ಜನ್ಮವೇ ಹೋದ್ಮೇಲಿಂದ ರೇತಸ್ಥಿಗ್ಭಾವನ ಮುಂದೆ ಹೇಳಿದ್ರಪ್ಪ ಅರ್ಥವೇನೈತೆ ಅದರಲ್ಲಿ? ಮನುಷ್ಯನೇ ಇಲ್ಲ, ಮನುಷ್ಯ ಹೋಗ್ಬಿಟ್ಟ, ಓ ಸ್ವಾಮಿ ಅವ್ನು ನಾಳೆ ದಿವಸ ನಿಮ್ಮ ಮನೆಗೆ ಊಟಕ್ಕೆ ಬರ್ತಾನೆ ಅಂದ್ರೆ ಅರ್ಥ ಏನು? ಹೀಗೆ ಮುಂದೆ ರೇತಸ್ಥಿಗ್ಭಾವವನ್ನು ಹೇಳಿರುವುದರಿಂದ ಅದರಿಂದಲೂ ಕೂಡ ಈ ಅರ್ಥವನ್ನೇ ಮಾಡಬೇಕು, ಗೌಣ ಅರ್ಥವನ್ನೇ ಮಾಡಬೇಕು ಅಂತ ಆ ಒಂದು ವಿಚಾರ ಇವತ್ತಿನ ವಿಚಾರ. ನೋಡ, ಇನ್ನೊಂದ್ಸಾರಿ ಆ ಸೂತ್ರವನ್ನು 2 ಬಾರಿ ಹೇಳಿಬಿಟ್ಟು ನಂತರ ಪರಿವಿಭಾಗ ಕ್ರಮ ನೋಡ್ಬೇಕು. ಓಂ ರೇತಸ್ಥಿಗ್ಯೋ ಗೋಥ, ಓಂ ರೇತಸ್ಥಿಗ್ಯೋ ಗೋಥ. ರೇತಸ್ಥಿಗ್ಯೋಗ ಅಥ ಇತಿ ದ್ವಿಪದಾತ್ಮಕದಿದಂ ಸೂತ್ರ. 2 ಪದ. ರೇತಸ್ಥಿಗ್ಯೋಗ ಮತ್ತೆ ಅಥ ಎಂಬತಕ್ಕಂಥ. ಇಲ್ಲಿ ರೇತಸ್ಥಿಗ್ಯೋಗ, ಯೋಗ ಅಂತ ಹೇಳಿದ್ದಾರೆ, ಅದ್ರ ಭಾವ. ಯಾಕೆ? ನಿಜವಾಗಲೂ ಕೂಡ ರೇತಸ್ಥಿಕ್ ಅಂದ್ರೆ ರೇತಸ್ಥಿಂಚನವನ್ನ ಹೇಳಿಲ್ಲ. ಯಾವುದಕ್ಕೆ? ಈ ವ್ರೀಹಿ ಜನ್ಮಕ್ಕೆ.
ಅದು ಮುಂದೆ ಪಡೆಯುತ್ತಲ್ಲ, ಅದಕ್ಕೆ ರೇತ ಸಿಂಚನವನ್ನ ನಿಜವಾಗಿಯೂ ಕೂಡ ಮುಖ್ಯಾರ್ಥ ಹೇಳಿಲ್ಲ, ಅವ್ರ ಯೋಗ ಆ ಸಂಬಂಧ ಇರುತ್ತೆ ಅಂತ ಹೇಳಿದ್ದೆ. ಯಾಕೆ ಹೇಳಿದ್ದಾರೆ ಅಂತ ಮುಂದೆ ಸಾಕ್ಷಿ ಗೊತ್ತಾಗುತ್ತೆ. ಅಥ ಅನ್ವಯ ಏನಾಗುತ್ತೆ, ಎಲ್ಲ ಅದನ್ನ ರಿವರ್ಸ್ ಮಾಡ್ಬೇಕಷ್ಟೆ. ಅಥ ರೇತಸ್ವಿಗ್ಯೋಗ. ಅಥ 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 ಅಂದ್ರೇನು? ಅಥ ಅಂದ್ರೆ ಆನಂತರ್ಯಂ, ಆನಂತರ್ಯಾರ್ಥ ಅಥ ಶಬ್ದ. ಅಥ ಅಂದ್ರೆ ಅನಂತರದಲ್ಲಿ. ಯಾವುದರ ಅನಂತರದಲ್ಲಿ ಅಂದ್ರೆ ವ್ರೀಹಿ ಜನ್ಮ ಇದೆಯಲ್ಲ, ವ್ರೀಹಿ ಜನ್ಮವಾದ ಅನಂತರದಲ್ಲಿ ಮುಂದೇನೂ ಇದೆ. ಅವನಿಗೆ ಅದೇ ಅಲ್ಲ ಸ್ಥಾನ, ಅದು ಸ್ಥಾನ ಅಷ್ಟೇನೆ, ಗೋಲ್ ಬೇರೆ ಇದೆ. ಆಮೇಲೆ ಆ ಸ್ಥಾನ ಅದಾದ ಅನಂತರದಲ್ಲಿ ರೇತಸ್ವಿಗ್ಯೋಗ ಅಭಿಧೀಯತೆ, ರೇತಸ್ವಿಗ್ಯೋಗವನ್ನ ಹೇಳಿದ್ದಾರೆ, ಶ್ರುತಿಗಳಲ್ಲಿ ಹೇಳಿದ್ದಾರೆ. ಅವನಿಗೆ ರೇತಸ್ವಿಗ್ಯೋಗವನ್ನು ಕೂಡ ಹೇಳಿದ್ದಾರೆ. ಆದ್ದರಿಂದ ಗೌಣಾರ್ಥದಲ್ಲೇ ಈ ವ್ರೀಹಿ ಜನ್ಮ, ಜನ್ಮ ಎನ್ನುವ ಪದವನ್ನ, ಶಬ್ದವನ್ನ ಗೌಣಾರ್ಥದಲ್ಲೇ ತೆಗೆದುಕೊಳ್ಳಬೇಕು ಅಂತ ಅರ್ಥ. ರೇತಸ್ವಿಗ್ಯೋಗ ಆ ಬಳಿಕ, ಆ ಬಳಿಕ ಅಂದ್ರೇನು? ಅನಂತರ. ಅನಂತರ ಅಂದ್ರೇನು? ಆ ವ್ರೀಹಿ ಜನ್ಮದ ಅನಂತರ. ನೋಡಿ, ಇತಶ್ಚ ವ್ರೀಹ್ಯಾದಿ ಸಂಶ್ಲೇಷ ಮಾತ್ರ ತದ್ಭಾವ. ಈಗ ಈ ಇತರ ಒಂದು ಜೀವಿಗಳ ಆಶ್ರಯವಾಗಿರ್ತಕ್ಕಂಥ ವ್ರೀಹಿ ಇದೆಯಲ್ಲ, ಅದರಲ್ಲಿ ಈ ಸಂಸರ್ಗವನ್ನು ಪಡೆಯುತ್ತಾನೆ, ಸಂಶ್ಲೇಷವನ್ನು ಪಡೆಯುತ್ತಾನೆ ಅಂತ ಹೇಳಿದ್ರು. ಇದು ಯಾವ ಕಾರಣದಿಂದ? ಈ ಕಾರಣದಿಂದಲೂ ಕೂಡ ಇದು ಒಪ್ಪುತ್ತೆ, ಇದು ಸರಿಯಾಗಿದೆ ಅರ್ಥ. ಯಾವ ಕಾರಣದಿಂದ ಹೇಳ್ತಾರೆ? ಯತ್ ಕಾರಣಂ ವ್ರೀಹ್ಯಾದಿ ಭಾವಸ್ಯ ಅನಂತರಂ ಅನುಶಯಿನಾಂ ರೇತಸ್ವಿಗ್ಭಾವ ಆಮ್ನಾಯತೆ. ಆದ್ದರಿಂದ ಈ ವ್ರೀಹಿ ಭಾವ ಇದೆಯಲ್ಲ, ಅವ್ರ ಜೊತೆಗೆ ಇನ್ನೊಂದು ಆ ವ್ರೀಹಿ ಜನ್ಮ, ಆ ವ್ರೀಹಿತ್ವ ಅದಾದ ಮೇಲಿಂದ ಅನುಶಯಿನಾಂ ಆ ಕರ್ಮ ಫಲ ಹೊತ್ಕೊಂಡು ಬರ್ತಾ ಇದ್ದಾನ ಚಂದ್ರಮಠದಿಂದ, ಅವನಿಗೆ ರೇತಸ್ವಿಗ್ಭಾವವನ್ನು ಹೇಳಿದ್ದಾರೆ. ಅಂದ್ರೆ ರೇತಸ್ಸಿಂಚನ ಭಾವವನ್ನು ಹೇಳಿದ್ದಾರೆ. ಏನು, ಎಲ್ಲಿ ಹೇಳಿದ್ದಾರೆ ಅಂದ್ರೆ ಅದಕ್ಕೆ ಈ ಛಾಂದೋಗ್ಯ ವಾಕ್ಯವನ್ನ ಹೇಳಿದ್ರು. ಯಾವುದು? ಅಥ ನಚ ಅತ್ರ ಮುಖ್ಯೋ ರೇತಸ್ವಿಗ್ಭಾವ. ಇಲ್ಲಿ ವಾಕ್ಯ ಹೇಳ್ಬಿಡ್ತು. ಯೋ ಯೋ ಹಿ ಅನ್ನಮತ್ತಿ ಯೋ ರೇತಸ್ಸಿಂಚತಿ ತದ್ಭೂಯ ಏವ ಭವತಿ. ಛಾಂದೋಗ್ಯ ಬಂದಿರತಕ್ಕಂಥ ವಿಚಾರ. ಅನ್ನವನ್ನು ತಿಂತಾನೆ, ಅದು 3 ಭಾಗವಾಗಿ ಪರಿಣಾಮವಾಗುತ್ತೆ, ಅದು ರೇತಸ್ಸಾಗುತ್ತೆ. ಅದೇನಾಗುತ್ತೆ? ಅದು ಆ ರೇತಸ್ಸಾಗಿ ಪರಿಣಾಮವಾಗಿ ಅಲ್ಲಿ ಏನಾಗುತ್ತೆ? ಅವನು ಆ ಒಂದು ಭಾವವನ್ನು ಹೊಂದಿದವನಾಗಿ ಆಗ್ತಾನೆ, ರೇತೋಭಾವವನ್ನು ಹೊಂದಿದವನಾಗಿ ಆಗ್ತಾನೆ. ಆಮೇಲಿಂದ ಸಿಂಚನ ಆಗುತ್ತೆ, ಅದು ಮತ್ತೆ ಅದು ಬೇರೆ ವಿಚಾರ, ಅದು ಮುಂದಿನ ವಿಚಾರ. ಹೀಗೆ ಮುಖ್ಯ ರೇತಸ್ವಿಗ್ಭಾವವನ್ನು ಮುಖ್ಯವಾಗಿ ಹೇಳಿದ್ದಾರೆ. ಯಾವುದಾದ್ಮೇಲೆ? ವ್ರೀಹಿ ಜನ್ಮ ಆದ್ಮೇಲಿಂದ ಅಂತ ಹೇಳಿ ಅದಕ್ಕೆ ಮುಂದೆ ಹೇಳಿದ್ರು. ನಚ ಅತ್ರ ಮುಖ್ಯೋ ರೇತಸ್ವಿಗ್ಭಾವ ಸಂಭವತಿ ಸ್ಥಿರಜಾತೋ ಹಿ ಪ್ರಾಪ್ತಯ್ಯವನು ರೇತಸ್ವಿಗ್ಭವತಿ. ಅಲ್ಲ ಸ್ವಾಮಿ, ರೇತಸ್ವಿಗ್ಭಾವ ಅಂತ ಹೇಳಿದ್ರು. ಅವನು ರೇತಸ್ವಿಗ್ಭಾವವನ್ನ ಇಟ್ಕೊಂಡ್ಬಿಟ್ರೆ ಅವನಿಗೆ ಅವನ ಪುರುಷ ಸಾಗ್ಬಿಡ್ತಾನ. ಇದು ಒಂದು ಹಾಸ್ಯಾಸ್ಪದ ಇದು. ಅಲ್ಲ ಸ್ವಾಮಿ, ಈಗ ನಾನು ರೇತಸ್ಸಿಂಚನವನ್ನ ಮಾಡಬೇಕು ಅಂದ್ಬಿಟ್ಟ, ಅದು ಪುರುಷ ಸಾಗೋಯ್ತಾ? ಭಾವ ಅದು ಪುರುಷ ಸಾಗೋಯ್ತಾ? ಅಲ್ಲೇ ಅದನ್ನೇನು ರೇತಸ್ಸಿಂಚನ ಆಗ್ಬೇಕು, ಆದ್ರೂ ತಾನೇ ಆಗ್ಬೇಕು. ನೀವು ಭಾವ ಅಂತ ಹೇಳ್ಬಿಟ್ರಲ್ಲ, ರೇತಸ್ವಿಗ್ಯೋಗ ಅಂತ ಹೇಳ್ಬಿಟ್ರಲ್ಲ, ಅದು ಹೇಗೆ ಅಂತಂದ್ರೆ, ನೋಡಪ್ಪ ಯಾತಕ್ಕೆ ಗೊತ್ತೇನೆ, ರೇತಸ್ವಿಗ್ಯೋಗ ಅಂತ ಹೇಳಿದ್ದು ವ್ರೀಹಿ ಆಯ್ತು. ವ್ರೀಹಿ ಆದ್ಮೇಲಿಂದ ಅವನಿಗೆ ರೇತಸ್ವಿಗ್ಭಾವವನ್ನು ಹೇಳಿದ್ದಾರೆ. ರೇತಸ್ವಿಗ್ಭಾವ ಅಂತನ್ನುವುದನ್ನ ಮುಖ್ಯಾರ್ಥ ಹೊಂದಬೇಕಾದ್ರೆ, ಯಾವುದಕ್ಕೆ? ರೇತಸ್ಸಿಂಚನ ಅದು ಮುಖ್ಯಾರ್ಥದಲ್ಲಿ ಹೊಂದಬೇಕಾದ್ರೆ ಏನಾಗಬೇಕು? ಅವನು ಕಾಯಬೇಕು. ಎಲ್ಲಿಯವರೆಗೆ? ಅವನಿಗೆ ಯೌವನ ಪ್ರಾಪ್ತವಾಗುವವರೆಗೆ. ಹೌದೇನು? ಯೌವನ ಪ್ರಾಪ್ತವಾಗುವವರೆಗೆ ಅವನು ಕಾಯಬೇಕು. ಇಲ್ಲದೆ ಇದ್ರೆ ಅವನಿಗೆ ಆ ಸಿಂಚನ ಸಾಮರ್ಥ್ಯ ಇರೋದಿಲ್ಲ. ಸಿಂಚನ ಸಾಮರ್ಥ್ಯ ಇರೋದಿಲ್ಲ. ಆದರೆ
ಆ ಒಂದು ಶಕ್ತಿ ಇರುತ್ತಾ ಅವನಿಗೆ? ಹೌದೌದು, ಇದ್ದೇ ಇರುತ್ತೆ. ಯಾತಕ್ಕೆ? ಆ ಒಂದು ರೇತ ಸಿಂಚನ ಸಾಮರ್ಥ್ಯ ಅಂತಕ್ಕಂಥದ್ದು ಯಾವಾಗ ಅವನು ಗರ್ಭದಲ್ಲಿ ಇವನು ಪುರುಷ, ಅವನೇ ಗಂಡು ಮಗು ಅಂತ ಆಗ್ಬಿಡುತ್ತೋ ಆವತ್ತಿಂದಲೇ ಇದೆ ಅದು. ಏನವನಿಗೆ ಆ ಸಾಮರ್ಥ್ಯ. ಅಲ್ಲ ಸ್ವಾಮಿ, ಯೌವನ ಪ್ರಾಪ್ತವಾಗಬೇಕು ಅಂದ್ರೆ ಇದೆ, ಇದೆಯಪ್ಪ, ಆದರೆ ಅದು ವ್ಯಕ್ತವಾಗಿಲ್ಲ ಅಷ್ಟೇ. ಇದೆ ಅವನಿಗೆ, ವ್ಯಕ್ತವಾಗಿಲ್ಲ. ಒಂದು ವೇಳೆ ಆಗ ಇಲ್ಲ, ಈ ಹೊಸ ಬಂತು ರೇತ ಸಿದ್ಯೋಗ ಅನ್ನೋದಕ್ಕೆ ಸಾಧ್ಯವೇ ಇಲ್ಲ. ಅವಾಗ ಏನ್ ಬೇಕಾದ್ರೂ ಆಗ್ಬೋದು. ಇದನ್ನೇ ಮುಂದೆ ಹೇಳಿದ್ದಾರೆ. ಪುಂಸ್ವಾದಿವತ್ ಸತೋಭಿವ್ಯಕ್ತಿ ಯೋಗಾತ್ ಅನ್ನುವ ಸೂತ್ರದಲ್ಲಿ ಇಲ್ಲ, ಅವನಿಗೆ ಆ ಒಂದು ಗರ್ಭದಲ್ಲಿ ಆ ಲಿಂಗ ತೀರ್ಮಾನ ಆಯ್ತಲ್ಲ ಯಾವುದೋ ಒಂದು, ಆಗಲೇ ಅವನಿಗೆ ಆ ಒಂದು ಶಕ್ತಿ ಬಂದ್ಬಿಡ್ತು. ಒಂದು ವೇಳೆ ಆ ಶಕ್ತಿ ಬರದೇ ಇದ್ರೆ ಮುಂದೆ ಬರೋಕ್ ಸಾಧ್ಯವೇ ಇಲ್ಲ, ಯವನ ಆದ್ರೂ ಸಾಧ್ಯವೇ ಇಲ್ಲ. ಒಂದು ವೇಳೆ ಇಲ್ಲ ರೀ, ಆವಾಗ ಇಲ್ಲ, ಆವಾಗ ಸಾಮರ್ಥ್ಯ ಇರಲಿಲ್ಲ ಗರ್ಭದಲ್ಲಿ, ಆಮೇಲೆ ಯವನ ಆದ್ಮೇಲೆ ಬಂತು ಅಂತ ಹೇಳ್ಬಿಟ್ರೆ ಏನಾಗುತ್ತೆ ಗೊತ್ತಾ? ಆವಾಗ ಈ ಒಂದು ನಪುಂಸಕರೇ ಮುಂತಾದವರುಗಳಿಗೂ ಕೂಡ ಬರ್ಬೋದು ಸಾಮರ್ಥ್ಯ, ಹಾಗಾಗ್ಬಿಡುತ್ತೆ. ಆದ್ದರಿಂದ ಮುಂದೆ ಹೇಳ್ತಾರದು, ಈ ಬೇಡ. ಈಗೇನಾಯ್ತು ಇಲ್ಲಿ, ಪ್ರಾಪ್ತ ಯೌವನ, ಯೌವನ ಪ್ರಾಪ್ತರಾಗಿರ್ಬೇಕು, ಆಗ ಅವನಿಗೆ ಸಾಮರ್ಥ್ಯ ಬರುತ್ತೆ, ಅದು ವ್ಯಕ್ತವಾಗುತ್ತೆ. ಈಗೇನಾಗಿದೆ, ಅದು ಭಾವರೂಪದಿಂದ ಇದೆ. ಆ ಸಾಮರ್ಥ್ಯ ಇದೆಯಲ್ಲ, ಅದು ಭಾವರೂಪದಿಂದ ಇದೆ. ಅದು ವ್ಯಕ್ತವಾಗಬೇಕಾದ್ರೆ ಚಿರಜಾತಃ, ಸ್ವಲ್ಪ ಸ್ವಲ್ಪ ಅದು ಕಾಲ ಕಾಯಬೇಕು ಯೌವನ ಪ್ರಾಪ್ತವಾಗುವವರೆಗೆ ಅವನಿಗೆ ಅಂಥೇಳಿ. ಕಥಮಿವ ಅನುಪಚರಿತ ತದ್ಭಾವಂ ಅದ್ಯಮಾನ ಅನ್ನ ಅನುಗತೋ ಅನುಶಯಿ ಪ್ರತಿಪದ್ಯತೆ ಅಂತಂದ್ರೆ, ಈಗ ಹುಟ್ಟಿ ಬಹಳ ಕಾಲ ಆಗ್ಬೇಕು, ಬಹಳ ಕಾಲ ಅಂದ್ರೆ ಒಂದು ಯೌವನವನ್ನು ಪಡೆಯುವ ಕಾಯ್ಬೇಕು. ಕಥಮಿವ ಹಾಗಿರೋವಾಗ ಅವನು ಮುಖ್ಯವಾಗಿ ರೇತಸ್ಥೇಚನೆ ಮಾಡ್ತಾನೆ ಅಂತಕ್ಕಂಥದ್ದು ಹೇಗೆ ಹೊಂದುತ್ತೆ? ಆದ್ದರಿಂದ ಏನಾಗಿದೆ, ರೇತಸ್ಥಿಗ್ ಯೋಗವನ್ನು ಹೇಳಿದ್ದಾರೆ ಅನುಶಯಿಗೆ. ಚಿಂತಾನೆ ಅನ್ನ, ಅದು ರೇತಸ್ಸಾಗುತ್ತೆ ಅಂದ್ರೆ ರೇತಸ್ಥಿಗ್ ಭಾವವನ್ನ ಪಡೆಯುತ್ತೆ. ಅದು ಸಿಂಚನ ಸಾಮರ್ಥ್ಯ, ಅದು ಪಡಿಬೇಕಾದ್ರೆ ಅವ್ನು ಪೋಷವಚಸ್ಸಾಗಬೇಕು, ಅವ್ನು ಯೌವನ ಆಗಬೇಕು, ಆಗಬೇಕು. ಹೀಗೆ ತತ್ರ ತಾವತ್ ಅವಶ್ಯಂ ರೇತಸ್ಥಿಗ್ ಯೋಗ ಏವ ರೇತಸ್ಥಿಗ್ ಭಾವೋ ಅಭ್ಯುಪಗಂತವ್ಯ. ಅದರಲ್ಲಿ ಇಲ್ಲಿ ರೇತಸ್ಥಿಗ್ ಯೋಗ ಅಂತ ಇದೆಯಲ್ಲ, ಅವನು ರೇತಸ್ಥಿಗ್ ಯೋಗವನ್ನು ಪಡೆಯುತ್ತಾನೆ ಅಂದ್ರೆ ಈ ರೇತಸ್ಥಿಗ್ ಭಾವ ಅಂತ ಪಡೀತಾನೆ ಅಂತಲೇ ಅರ್ಥವನ್ನು ನಾವು ಮಾಡಬೇಕು. ಯಾಕೆ? ಅವನು ಯೌವನ ಆಗ್ಬೇಕು, ಅದನ್ನ ನಿಜವಾಗಲೂ ಅವನು ಸಿಂಚನ ಸಾಮರ್ಥ್ಯ ಬರಬೇಕಾದ. ತದ್ವತ್ ಪ್ರೀತ್ಯಾದಿ ಭಾವೋಪಿ ಪ್ರೀತ್ಯಾದಿ ಯೋಗ ಏವ ಇತ್ಯವಿರೋಧ. ಹೀಗೆ ಈ ಪ್ರೀತ್ಯಾದಿ ಭಾವ ಇದೆಯಲ್ಲ, ಆ ಒಂದು ಸ್ವಭಾವ್ಯಾಪತ್ತಿರುಪತ್ತೇ ಅಂತ ಎಲ್ಲ ಮಾಡ್ಕೊಬೇಕೆಲ್ಲ ಆಗುತ್ತೆ. ಆ ಭಾವ ಹೇಳಿದ್ದಾರಲ್ಲ, ಭಾವ ಎಲ್ಲದಕ್ಕೂ ಕೂಡ ಅಲ್ಲಿ ಯೋಗ ಅಂತ ಹೇಳಿರ್ಲಿ, ಏನಾದ್ರು ಹೇಳಿರ್ಲಿ, ಅದನ್ನ ಈ ಅರ್ಥದಲ್ಲೇ, ಗೌಣ ಅರ್ಥದಲ್ಲೇ ತೆಗೆದುಕೊಳ್ಳಬೇಕು, ಮುಖ್ಯಾರ್ಥದಲ್ಲಿ ಅಲ್ಲ ಎಂಬುದಾಗಿ ನಿರ್ಣಯ ಮಾಡಿ. ಈಗ ಈ ಒಂದು ಪಾದದಲ್ಲಿ ಕಟ್ಟ ಕಡೆಯ ಸೂತ್ರ. ಓಂ ಅಥ ಶ್ರೀಮಚ್ಛಂಕರ ಭಗವತ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ತೃತೀಯೇ ಸಾಧನಾಧ್ಯಾಯೇ ಪ್ರಥಮೇ ಪಾದೆ ಷಷ್ಠಂ ಅನ್ಯಾಧಿಷ್ಠಿತಾಧಿಕರಣಂ. ಇದಂ ಅಧಿಕರಣಂ ಅಂತಿಮಂ ಅಧಿಕರಣಂ ಅನ್ಯಾಧಿಷ್ಠಿತಾಧಿಕರಣಂ. ಓಂ ಅಥ ಓಂ ಯೋನಿಶರೀರಂ, ಓಂ ಯೋನಿಶರೀರಂ. ಇದಂ ಸೂತ್ರಂ ಸಪ್ತವಿಂಶಂ ಸೂತ್ರಂ. ಇದಂ ಸೂತ್ರಂ ಷಡ್ವಿಂಶಂ ಸೂತ್ರಂ ಸಮಾಪ್ತಂ. ಇದಾनीं ಸಪ್ತವಿಂಶಂ ಸೂತ್ರಂ ಯೋನಿ ಶರೀರಂ ಅಂತ ಹೇಳಿ ಇಲ್ಲಿ ಈ ಒಂದು ಸಿಂಚನ ಅಂತ ಮಾಡಿ
ಆ ಸಿಂಚನ ಅಂತ ಆಗ್ಬೇಕಾದ್ರೆ ಒಂದು ಸ್ತ್ರೀಯ ಒಂದು ಅದು ಕ್ಷೇತ್ರ, ಅದು ಅಲ್ಲಿಂದ ಇವು ಶರೀರ ಅಂತಕ್ಕಂಥದ್ದು ಪುರುಷ ವಚಸ್ಸು ಅಂತೇಳಿ ಹೇಳ್ತಾರೆ, ಅದು ಉಂಟಾಗುತ್ತೆ ಎಂಬತಕ್ಕಂಥ ಹೇಳಿದ್ದಾರೆ. ಇವೆಲ್ಲ ಕೂಡ ಹಿಂದೆ ಹೇಳಿರತಕ್ಕಂಥ ವಿಚಾರಗಳು. ಹಿಂದೆ ಹೇಳಿದಲ್ಲ, ಎಲ್ಲಿ ಆ ಪಂಚಾಗ್ನಿ ವಿದ್ಯೆಯ ಸಂದರ್ಭದಲ್ಲಿ ಇವೆಲ್ಲವನ್ನು ಕೂಡ ಪೂರ್ಣವಾಗಿ ತಿಳಿಸಿದ್ದಾರೆ. ಇಲ್ಲಿ ಆ ಸಂದರ್ಭಕ್ಕೆ ಅನುಸಾರವಾಗಿ ಸೂತ್ರ ಮಾಡಿದ್ದಾರೆ ಭಗವಾನ್ ಬಾದರಾಯಣರು. ಅದಕ್ಕೆ ಭಾಷೆಗಳು ಬರೀತಾ ಇದ್ದಾರೆ. ಇದೆಲ್ಲ ಹಿಂದೆ ಹೇಳಿರ್ತಕ್ಕಂಥ ವಿಚಾರ. ಹಾ, ಯಾವುದು ಸೂತ್ರ? ಯೋನಿ ಶರೀರಂ, ಓಂ ಯೋನಿ ಶರೀರಂ, ಸುಲಭವಾಗಿ ಯೋನೇ ಶರೀರಂ ಇತಿ ದ್ವಿಪದಾತ್ಮಕಮಿದಂ ಸೂತ್ರಂ. ಎಲ್ಲ ಪದ ಇರ್ತಕ್ಕಂಥ ಸೂತ್ರ, ಬಹಳ ಸರಳವಾಗಿರ್ತಕ್ಕಂಥ ಸೂತ್ರ. ಯೋನೇಹಿ, ಯೋನೇಹಿ ಎಂಬತಕ್ಕಂಥದ್ದು ಯಾವ ವಿಭಕ್ತಿ, ಯಾವ ವಚನ? ಇದು ಷಷ್ಠಿ ವಿಭಕ್ತಿ ಅಲ್ಲ, ಇದು ಪಂಚಮಿ ವಿಭಕ್ತಿ. ಅಪಾದಾನ. ಯೋನೇಹಿ ಅಂದ್ರೆ ಯೋನಿಯಿಂದ, ಮತ್ತೆ ಇದು ಅಪಾದಾನ. ಇದು ಯೋನಿಯಿಂದ ಹೊರಬಂದ ಮೇಲೆ ಅದಕ್ಕೂ ಸಂಬಂಧ ಬಿಟ್ಟೋಯ್ತು, ಕಿತ್ತೋಯ್ತು, ಅಪಾದಾನ. ಹಾಗಾಗಿ ಯೋನಿಯಿಂದ ಅಂದ್ರೇನು? ಯೋನಿಯ ದೆಸೆಯಿಂದ, ದೆಸೆ, ಅದ್ರ ದೆಸೆ ಬಂದ. ಆಮೇಲೆ ಏನು? ಯೋನಿಯಿಂದ ಅನ್ನೋದಕ್ಕೂ ಯೋನಿಯ ದೆಸೆಯಿಂದ ಅನ್ನೋದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಕನ್ನಡದಲ್ಲಿ ಅಂಥದ್ದೇನು ವ್ಯತ್ಯಾಸ ಕಾಣೋದಿಲ್ಲ, ಅದರ ಸಂಸ್ಕೃತದಲ್ಲಿ ಇದೆ. ಯೋನಿಯಿಂದ ಅಂದ್ರೆ ಅದು ಯಾವುದಕ್ಕೆ ಯಾವುದು ಕಾರಣದಿಂದ ಯಾವುದಾಗಿದೆಯೋ ಅದರಿಂದ ಇದು ಅಂತ ಆದಾಗ ಅದಕ್ಕೂ ಇದಕ್ಕೂ ಸ್ವಲ್ಪ ಸಂಬಂಧ ಇರಬಹುದು, ಪೂರ್ತಿಯಾಗಿ ಬಿಟ್ಟೋಗೋದಿಲ್ಲ. ಹೋದಾಗ್ತಾನೆ. ಈಗ ನೋಡಿ, ಅವನು ಮನೆಯಿಂದ ಬೆಳಗ್ಗೆ ಹೊರ ಹೋಗುತ್ತಾನೆ. ಮನೆಯಿಂದ ಹೊರಟೋಗ್ಬಿಟ್ಟ, ಮನೆಯಿಂದ ಹೊರಟೋಗ್ಬಿಟ್ಟ ಅಂತಂದ್ರೆ ಅವನು ಏನಾಗ್ತಾನೆ? ತಿರುಗಿ ಬರೋರು ವಾಪಸ್ಸು ಬರ್ತಾನೆ. ಹಾಗೇನಾಗುತ್ತೆ? ಸಂಬಂಧ ತಾತ್ಕಾಲಿಕವಾಗಿರುತ್ತೆ, ಅಲ್ಲಿ ಬರುತ್ತೆ. ಆದ್ರೆ ಇಲ್ಲಿ ಅಪಾದಾನ ಸ್ವಲ್ಪ ತಗೊಂಡಾಗ ಏನಾಗುತ್ತೆ? ಪೂರ್ಣವಾಗಿ ಹೊರಟು ತಿರುಗಿ ಅದಕ್ಕೆ ಒಂದು ಸಂಪರ್ಕ ಸಂಯೋಗ ಸಾಧ್ಯವೇ ಇಲ್ಲ. ಅವನಿಗೆ ಆಗ್ಬಹುದು, ಮನೆಯಿಂದ ಹೋಗಿದ್ದ, ಗೃಹಕ್ಕೂ ಇವನಿಗೂ ಸಂಯೋಗ ವಿಯೋಗ ಆಗಿತ್ತು. ತಿರ್ಗ ಸಾಯಂಕಾಲ ಬಂದ, ತಿರ್ಗ ಸಂಯೋಗ ಆಯಿತು. ಈ ಒಂದು ಸಂದರ್ಭದಲ್ಲಿ ನಾವು ತೃತೀಯ ವಿಭಕ್ತಿಯನ್ನ ಬಳಸಬೇಕು. ಕನ್ನಡದಲ್ಲಿ ಅವರಿಂದ ಅಂತ ಅಂದ್ಬಿಡ್ತೀವಿ, ಒಂದೇ ಹೇಳ್ಬಿಡ್ತೀವಿ. ಸಂಸ್ಕೃತದಲ್ಲಿ ಅದನ್ನು ಬೇರೆ ಮಾಡಿದ್ದಾರೆ. ಸಂಸ್ಕೃತ ಹಾಗಾಗಿ ಪರಿಪೂರ್ಣವಾದ ಭಾಷೆ. ಯಾವುದು ಯಾವಾಗ ಸಂಬಂಧ ತಿರುಗಿ ಆಗಬಹುದಾಗಿದೆಯೋ ಅದಕ್ಕೆ, ಆ ಕಾರಣಕ್ಕೆ ಇಂದ ಅಂತ ಹೇಳ್ತ ಕಾರಣ. ಅಂದ್ರೆ ಇನ್ನೊಂದು ಯಾವುದು ಆ ಒಂದು ಕಾರ್ಯ ಅಂತಾಗಿ ಕಾರ್ಯನೂ ಇದೆಯಲ್ಲ, ಅದು ಪೂರ್ಣವಾಗಿ ಬೇರೆ ಆಗಿಬಿಡುತ್ತೋ, ತಿರುಗಾ ಸಂಯೋಗ ಸಾಧ್ಯವೇ ಇಲ್ಲವೋ, ಒನ್ಸ್ ಫಾರ್ ಆಲ್ ವಿಯೋಗ ಅಷ್ಟೇ, ಡಿಟ್ಯಾಚ್ಮೆಂಟ್ ಮುಗಿದಾಯ್ತು. ಆಗ ಆ ಅರ್ಥದಲ್ಲಿ ಅಪಾದಾನ ಅದು ಅದಕ್ಕೆ ಪಂಚಮಿ ಭಕ್ತಿಯನ್ನ ಉಪಯೋಗಿಸ್ಬೇಕು ಅಂತ ಒಂದು ನಿಯಮ. ಹೇಗೆ? ವೃಕ್ಷಾತ್ ಫಲಂ ಪತತಿ, ವೃಕ್ಷಾತ್ ಫಲಂ ಪತತಿ ಅನ್ನುವಾಗ ಏನು? ಹಣ್ಣಿತ್ತು, ಮಾವಿನ ಹಣ್ಣು ಪಕ್ವಾಯಿತು, ಆ ಮರದಿಂದ ಕೆಳಗೆ ಬಿದ್ದೋಯ್ತು. ಮರಕ್ಕೂ ಹಣ್ಣಿಗೂ ಸಂಯೋಗ ಇತ್ತು. ಆ ಮರದಿಂದ ಏನಾಯ್ತು? ಮರದಿಂದ ಇದು ಕೆಳಗೆ ಬಿಟ್ಟಿತು. ಆಯ್ತು, ಕೆಳಗೆ ಬಿತ್ತು. ಕೆಳಗೆ ಬಿದ್ದ ಮೇಲೆ ತಿರ್ಗಾ ಆ ಮರಕ್ಕೂ ಆ ಹಣ್ಣಿಗೂ ಸಂಯೋಗ ಆಗುತ್ತೆ ಅಂತಕ್ಕಂಥದ್ದು ಸಾಧ್ಯವೇ ಇಲ್ಲ. ಆವಾಗ ಏನಾಗುತ್ತೆ? ಅಂತ ಸಂದರ್ಭದಲ್ಲಿ ಪಂಚಮಿ ಭಕ್ತಿಯನ್ನು ಉಪಯೋಗಿಸ್ಬೇಕು. ಹಾಗಾಗಿ ಇಲ್ಲಿ ಈ ಶರೀರ ಅಂತ ಯೋನಿಯಿಂದ ಶರೀರ ಅಂತ ಆದಾಗ ಈ ಒಂದು ಪೂರ್ತಿಯಾಗಿ ಬೇರ್ಪಟ್ಟು ಎರಡಕ್ಕೂ ಸಂಬಂಧ ಇಲ್ಲ, ಮುಗಿದೋಯ್ತು ಆ ಅರ್ಥ. ಅದಕ್ಕೆ ಎರಡು ಪದ. ಈಗ ಇದರ ಒಂದು ಇದನ್ನ ನೋಡೋಣ, ಭಾಷ್ಯ ಭಾಗ. ಯೋನಿಯಿಂದ ಶರೀರಂ ಅಂದ್ರೇನು? ಶರೀರಂ
ಭವತಿ ತಿಲಕ ಇಟ್ಕೋಬಹುದು, ಜಾಯತೆ ತಿಲಕ ಇಟ್ಕೋಬಹುದು. ಏನ ಯೋನಿಯಿಂದ ಶರೀರವು ಉಂಟಾಗುತ್ತದೆ ಅಂತ ಏನಂತ ಹಿಂದೆ ಹೇಳಿರ್ತಕ್ಕಂಥದ್ದು ನೋಡೋಣ. 253 ಅಥ ರೇತಸ್ತಿಗ್ಭಾವಾನಂತರಂ ಯೋನೌ ನಿಷಿಕ್ತೋ ರೇತಸಿ ಯೋನೇಃ ಅಧಿ ಶರೀರಂ ಅರುಷಯ ಫಲೋಪಭೋಗಾಯ ಜಾಯತೆ. ಗೊತ್ತಿರತಕ್ಕಂಥ ವಿಚಾರ. ರೇತಸ್ತಿಗ್ಭಾವ ಆಯಿತು, ಅವನಿಗೆ ಸಾಮರ್ಥ್ಯ ಬಂತು, ಯೌವನ ಪ್ರಾಪ್ತವಾಯಿತು, ಗೃಹಸ್ಥನಾದ, ಮತ್ತೆ ಸಿಂಚನ ಆಯಿತು. ಏನಾಯ್ತು? ಆ ಶರೀರ ಬಂತು. ಶರೀರ ಯಾವ್ದಕ್ಕೆ ಬಂತು? ಆ ಒಂದು ಅನುಶಯ ಆಯ್ತಲ್ಲ, ಕರ್ಮಫಲ ಹೊತ್ಕೊಂಡ್ ಬಂದಿದ್ದು. ಅಯ್ಯೋ ಬೇಕಾದಷ್ಟು ಇದೆಯಲ್ಲ, ಅದರಲ್ಲಿ ಯಾವುದೋ ಒಂದಷ್ಟು ಭಾಗವನ್ನು ಅನುಭವಿಸೋದಕ್ಕೋಸ್ಕರ ಅವನಿಗೆ ಈ ಶರೀರ ಬಂತು. ಉಪಭೋಗ ಜಾಯತೆ. ಇದಕ್ಕೇನು ಪ್ರಮಾಣ? ಇದಕ್ಕೂ ಅಷ್ಟೇ ಶಾಸ್ತ್ರವೇ ಪ್ರಮಾಣ. ಯಾಕೆ? ಓಹೋ, ಇವನು ಅನುಶಯಿ ಕಣ್ರಿ, ಇವನು ಈ ಒಂದು ಫಲವನ್ನ ಅನುಭವಿಸೋದಕ್ಕೋಸ್ಕರ ಈ ಒಂದು ಜನ್ಮವನ್ನು ಪಡೆದಿದ್ದಾನೆ ಅಂತೆಲ್ಲ ಯಾರಿಗೆ ಗೊತ್ತಾಗ್ತದೆ? ಶಾಸ್ತ್ರ ಹೇಳುತ್ತೆ, ಕೇಳಬೇಕ. ಏನಪ್ಪ ಶಾಸ್ತ್ರ ಅಂತ ಅದೇ ಛಾಂದೋಗ್ಯದಲ್ಲಿ ಆಗ್ತಾ ಬರುತ್ತಲ್ಲ ಆ ಒಂದು ಸಂದರ್ಭ. ಅದೇ ತದ್ಯಾಹಿ ರಮಣೀಯ ಚರಣಾ. ಅದೇನು? ಅಲ್ಲಿ ಈಗ ಈ ರಮಣೀಯ ಚರಣರು ಯಾರು ನೋಡಿ, ಈ ಬಾಯಿ ಬಿಟ್ಟು ಹೇಳ್ಬಿಟ್ಟಿದ್ದಾರೆ. ರಮಣೀಯ ಚರಣಗಳೆಲ್ಲ ಕಪ್ಪು ಚರಣರಾದ್ರೆ ಇದಕ್ಕೆ ಭಾವವೂ ಇಲ್ಲ, ಎಂಥದ್ದು ಇಲ್ಲ. ಫ್ರೀ ಜನ್ಮವೇ ಲಾಸ್ಟ್ ಅವ್ರು ಕುಟ್ತಾರೆ, ಬೀಸ್ತಾರೆ, ಹೋಯ್ತು ಅವ್ರಿಗೆ. ಇವ್ರಿಗೆ ಹಾಗಿಲ್ಲ. ರಮಣೀಯ ಚರಣಗಳು ಇವ್ರಿಗೆ ಹೇಗೆ ರೇತಸ್ಸಿನ ಭಾವವನ್ನು ಹೇಳಿ ಸಿಂಚನ ಆಯಿತು, ಪುರುಷವಚ ಸಾಯ್ತು. ಹೀಗೆ ಇತ್ಯಾದಿ. ತಸ್ಮಾದಪಿ ಅವಗಮ್ಯತೆ ನ ಅವರೋಹೆ ಪ್ರೀತ್ಯಾದಿ ಭಾವಾವಸರೆ ತಚ್ಚರೀರಮೇವ ಸುಖ ದುಃಖಾನ್ವಿತಂ ಭವತಿ ಇತಿ. ಇದರಿಂದ ಏನಾಯ್ತು ನೋಡಿ, ಈಗ ಅವನು ಸುಖ ದುಃಖ ಅನುಭವಿಸೋದು ಯಾವುದು? ಈ ಶರೀರ ಪ್ರಾಪ್ತವಾದ ಮೇಲೆ ಪುರುಷ ವಚಸ್ಸು ಅಂತ ಏನಿದೆಯೋ ಅದಾದ ಮೇಲೆ ಅವನಿಗೆ ಈ ಒಂದು ಫಲದ ಉಪಭೋಗ ಬರುತ್ತೆ. ಆದ್ದರಿಂದ ಈ ವ್ರೀಹಿ ಇದೆಯಲ್ಲ, ವ್ರೀಹಿ ಜನ್ಮ ಅಂತಂತ ಆ ವ್ರೀಹಿ ಅಂತಕ್ಕಂಥದ್ದು ಏನಾಯ್ತು, ಅಲ್ಲಿ ನಾವು ಚಂದ್ರಮಂಡಲದಿಂದ ಬರುವಾಗ ವ್ರೀಹಿ ಜನ್ಮ ಎಂಬುದಕ್ಕೆ ಇಲ್ಲಿ ಮುಖ್ಯಾರ್ಥದಲ್ಲಿ ಅವನ ಕರ್ಮ ಫಲವನ್ನು ಅನುಭವಿಸುವುದಕ್ಕಾಗಿ ವ್ರೀಹಿ ಜನ್ಮ ಅಲ್ಲ, ಅದು ಕಪು ಚರಣರಿಗೆ ಹೊಂದುತ್ತೆ. ಅದು ಇದು ರಮಣೀಯ ಚರಣ. ಇವನು ಮುಂದೆ ಹೋಗ್ತಾನೆ, ರೇತಸಿಂಹವನ್ನು ಹೇಳಿದ್ದಾರೆ. ಹಾಗಾಗಿ ಈ ಒಂದು ಅರ್ಥದಲ್ಲಿಯೂ ಕೂಡ ಅಲ್ಲಿ ಈ ವ್ರೀಹಿ ಭಾವ ಅಂತಂದ್ರೆ ಏನಾಗುತ್ತೆ, ಆ ವ್ರೀಹಿ ಅಂದ್ರೆ ಸಂಶ್ಲೇಷ, ಸಂಸರ್ಗ ಮಾತ್ರ ಅಂತಕ್ಕಂಥ ಅರ್ಥ ಇದರಿಂದಲೂ ಕೂಡ ಸಿದ್ಧವಾಗುತ್ತದೆ. ಮತ್ತು ಆ ಒಂದು ಇಳಿಯುವ ಕ್ರಮದಲ್ಲಿ ಆ ವ್ರೀಹಿ ಜನ್ಮ ಆಗುತ್ತೆ. ಅಲ್ಲಿಗೆ ಆ ವ್ರೀಹಿ ಜನ್ಮದಲ್ಲಿ ಯಾವ ಸುಖ ದುಃಖ ಇದೆಯೋ ಅದನ್ನ ಪಡಿತಾನೆ ಅಂತ. ಅಲ್ಲಿ ಏನು ಅನುಭವಿಸೋದು ಇಲ್ಲ, ಏನು ಉಪಭೋಗ ಸ್ಥಾನವೇ ಅಲ್ಲ. ಯಾಕೆ? ರಮಣೀಯ ಚರಣ ಇದೆ. ಉಪಭೋಗ ಸ್ಥಾನ ಯಾರಿಗೆ? ಕಪು ಚರಣರಿಗೆ ಅದು ಉಪಭೋಗ ಸ್ಥಾನ, ರಮಣೀಯ ಚರಣರಿಗೆ ಅಲ್ಲ ಅಂತ ಹೇಳಿ ಅದು ಗೊತ್ತಾಗ. ತಸ್ಮಾತ್ ವ್ರೀಹ್ಯಾದಿ ಸಂಶ್ಲೇಷ ಮಾತ್ರ ಅಂಶೈನಾಂ ತಜ್ಜನ್ಮ ಇತಿ ಸಿದ್ಧ ಮಾಡಿ ತೋರಿಸ್ಬಿಟ್ರು ಆಚಾರ್ಯ. ಏನು ನೋಡಿ, ಈ ಪ್ರಕರಣ ಮುಕ್ತಾಯವಾಯ್ತು ಇಲ್ಲಿಗೆ. ತಸ್ಮಾತ್ ಆದ್ದರಿಂದ ವ್ರೀಹ್ಯಾದಿ ವ್ರೀಹಿಯೇ ಮುಂತಾದ ಸಂಶ್ಲೇಷ ಮಾತ್ರ. ಏನು? ಅದರಗಳ ಒಂದು ಸಾಮ್ಯ ಅಷ್ಟೇ, ಸಂಶ್ಲೇಷ. ಅದರ ಒಂದು ಸಾಮ್ಯದಲ್ಲಿದ್ದುಕೊಂಡು ಅಲ್ಲಿ ಬರ್ತಾ ಜಸ್ಟ್ ಪಾಸಿಂಗ್ ಅಂತಾರಲ್ಲ ಆ ಥರ. ಯಾರಿಗೆ? ಅನುಶಯಿನ. ಆ ಅನುಶಯಿಗಳಿಗೆ ಚಂದ್ರಮಂಡಲದಿಂದ ಇಳಿತಾ ಇರ್ತಾರೆ. ಆ ಅನುಶಯಿಗಳಿಗೆ ಆ ಜನ್ಮ ಇದೆಯಲ್ಲ ಅದು ಸಂಶ್ಲೇಷ ಮಾತ್ರ. ಅವ್ರಿಗೆ ಜನ್ಮ ಇರ್ಬೋದು, ಮತ್ತೊಂದು ಜನ್ಮ ಇರ್ಬೋದು, ಆಕಾಶದಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಎಲ್ಲ ಕೂಡ ಈ ಒಂದು ಉಪಲಕ್ಷಣವಲ್ಲ, ಈ ಒಂದು ಉಪಚಾರಕ್ಕೋಸ್ಕರ ಹೇಳಿದ್ದಾರೆ. ಉಪಚಾರಕ್ಕೋಸ್ಕರ ಹೇಳಿರ್ತಕ್ಕಂಥ ಮಾತು ಮುಖ್ಯಾರ್ಥರು ಹೇಳಿಲ್ಲ ಅಂತೇಳಿ ಅದಕ್ಕೋಸ್ಕರ ಭಾವ ಸಂಶ್ಲೇಷ ಮಾತ್ರ ಅವನಿಗೆ ಜನ್ಮ, ಮುಖ್ಯಾರ್ಥದಲ್ಲಿ ಜನ್ಮ ಜನಿ ಧಾತು ಅರ್ಥ ಅಲ್ಲ ಅಂತ ಹೇಳಿ ಅದನ್ನ ಪೂರ್ಣ ಮಾಡ್ತಾ ಇದ್ದಾರೆ. ಇಲ್ಲಿಗೆ ಈ ಒಂದು ಪಾದ ಪೂರ್ತಿಯಾಯಿತು. ಇದು ಮೊದಲನೆಯ
ಪಾದ ಇದು. ಮೂರನೆಯ ಅಧಿಕರಣ, ಮೂರನೆಯ ಅಧ್ಯಾಯ ಸಾಧನಾಧ್ಯಾಯ. ಇದು ಒಂದೇ ಎರಡು ವಿಚಾರ ಮುಗಿಸ್ಬೋಣ. ಇದು ನೋಡಿ, ಇದು ನಮಗೆ ಯಾಕೆ ಬಂದಿರತಕ್ಕಂಥದ್ದು? ಇದು ಕೇವಲ ವೈರಾಗ್ಯ ಹೇತೋಹೋ, ವೈರಾಗ್ಯವನ್ನು ಉಂಟು ಮಾಡುವುದಕ್ಕೋಸ್ಕರ. ನೋಡ್ರಿ, ಜನ್ಮ ಪಡಿತಾನೆ ಮನುಷ್ಯವನು ಬೇಕಾದಷ್ಟು ಕರ್ಮ ಮೂಟೆ ಹೊತ್ತು ಮಾಡಿದ್ದಾನೆ. ಇಲ್ಲಿ ಏನ್ ಮಾಡ್ತಾನೆ? ಇವಾಗ ಪುರುಷವಚ ಸಾಯ್ತು, ಎಷ್ಟು ಅದರ ಒಂದು ಸೂಜಿಯ ಮನೆಯಷ್ಟು ಭಾಗ ಅನುಭವಿಸ್ತಾನೋ ಏನೋ ಗೊತ್ತಿಲ್ಲ, ಅನುಭವಿಸ್ತಾನೆ. ತಿರ್ಗಾ ಈ ಜನ್ಮ ಪಡೆದು ತಿರ್ಗಾ ಇನ್ನೊಂದು ಶೇಖರ ಮಾಡ್ಕೊತಾರೆ. ಹೀಗೆ ಇದು ಮುಗಿಯೋದೇ ಇಲ್ಲ. ಯಾವಾಗ ಮುಗಿಯೋದು? ಅದಕ್ಕೋಸ್ಕರವಾಗಿಯೇ ಈ ಒಂದು ಶಾರೀರಿಕ ಮೀಮಾಂಸಾ ಅಂತಕ್ಕಂಥದ್ದು ಬಂದಿದೆ. ಉಪನಿಷತ್ತನ್ನು ಹೇಳಿದ್ದೆ ಆತ್ಮವಿದ್ಯೆ ಅಂತಕ್ಕಂಥದ್ದೇ ಅದು. ಶಾರೀರಿಕ ಮೀಮಾಂಸಾ ಅಂದ್ರೆ ಒಂದೇ ಆತ್ಮವಿದ್ಯೆಯನ್ನು, ಅದನ್ನು ನಾವು ತಿಳ್ಕೊಳ್ಬೇಕು ಅಂತ ಹೇಳಿ ಅದರಲ್ಲಿ ಪ್ರವೃತ್ತಿಯನ್ನ ಉಂಟು ಮಾಡುವುದಕ್ಕೋಸ್ಕರ ಈ ಭಾಗ ಬಂದಿರತಕ್ಕಂಥದ್ದು. ಇದರಲ್ಲಿ ಇರತಕ್ಕಂಥ ಸಿದ್ಧಾಂತವೆಲ್ಲ ಹೇಗಿದೆ? ಇದು ಅನುಭವಕ್ಕಂತೂ ಸಿಕ್ಕೋದೇ ಇಲ್ಲ. ಎಲ್ಲವೂ ಕೂಡ ಇಲ್ಲಿ ಶಾಸ್ತ್ರ ಪ್ರಮಾಣ ಸಿದ್ಧವಾಗಿರ್ತಕ್ಕಂಥದ್ದು ವಿಚಾರಗಳು ಅಷ್ಟೇ. ಮತ್ತೆ ಇಲ್ಲಿ ಒಂದು ಸಣ್ಣದೊಂದು ಇದು ಹೇಳ್ತಾರೆ ಈ ಶಂಕರ ವಿಜಯಗಳಲ್ಲಿ. ನೋಡಿ, ಅದು ಯಾತಕ್ಕೆ ಸ್ವಾಮಿಗಳದನ್ನು ಹೇಳಿದ್ದಾರೆ. ಯಾತಕ್ಕೆ? ಒಂದು ಸಂದರ್ಭ ಆಚಾರ್ಯರು ಬ್ರಹ್ಮಸೂತ್ರವನ್ನ ಬರೆದಿದ್ದಾಯ್ತು, ಭಾಷ್ಯವನ್ನು ಬರೆದಿದ್ದಾಯ್ತು. ಬ್ರಹ್ಮಸೂತ್ರಗಳಿಗೆ ಏನಾಯ್ತು? ಈ ವೇದಾಂತ ಸೂತ್ರವನ್ನು ರಚನೆ ಮಾಡಿರ್ತಕ್ಕಂಥ ವ್ಯಾಸ ಮಹಾಗುರುಗಳು ಬಂದರು, ಸ್ವಲ್ಪ ಪರೀಕ್ಷೆ ಮಾಡೋಣ ಅಂತ. ಇವ್ರ ಹತ್ರ ಬಂದ್ರು. ಶಂಕರಾಚಾರ್ಯ ಯಾವುದೊಂದು ವೇಷ ಹಾಕೊಂಡ್ಬಂದ್ರು. ಇಲ್ಲ, ಕಥೆ ಇದು. ಬಂದರು, ಏನು ಕೇಳಬೇಕು? ಹೇಳಿದ್ರು, 552 ಸೂತ್ರ ಹೇಳ್ಬಿಡಪ್ಪ ನೀನು. ಕೇಳೋಕ್ಕಾಗತ್ತಾ? ಇಲ್ಲ. ಅವ್ರನ್ನ ನೋಡಪ್ಪ, ಏನು ಈ ಸೂತ್ರಕ್ಕೆ ಏನಪ್ಪ ಅರ್ಥ ಅಂತ ಕೇಳಿದ್ರಂತೆ. ಯಾವ ಸೂತ್ರ ಅದು ಅಂದ್ರೆ, ಅಲ್ಲಿ ಒಂದೊಂದು ಇದ್ರ ಒಂದು ಫಲ ಇದೆ. ಅಲ್ಲಿ ಈ ಶಂಕರ ಬರೀತಾರೆ, ತದಂತರ ಪ್ರತಿಪ. ನಾವು ನೋಡಿದ್ವಲ್ಲ ಈಗ ಮೊಟ್ಟ ಮೊದಲನೇ ಸೂತ್ರ, ತದಂತರ ಪ್ರತಿಪತ್ತೌರಂ ಮಧ್ಯಂ ಪರಿಸಕ್ತ ಪ್ರಶ್ನೆ ನಿರೂಪಣಾಭ್ಯಾಮ್. ಏನಪ್ಪ ಇದರರ್ಥ ಅಂತ ಕೇಳಿದ್ರಂತೆ. ಇದಕ್ಕೆ ಸ್ವಾಮಿಪಾದರು ಅವರ ಒಂದು ಅಭಿಪ್ರಾಯ ಬರೆದಿದ್ದಾರೆ. ನೋಡಿ, ಇದು ಹೇಗೆ ಸಾಧ್ಯ? ಇದು ಏನೇನು ಸಿದ್ಧಾಂತವಾದ ಭಾಗ ಅಲ್ಲ, ಏನೂ ಅಲ್ಲ. ಇದಕ್ಕೂ ಮತ್ತು ಆತ್ಮವಿದ್ಯೆಗೂ ಯಾವ ನೇರವಾದ ಸಂಬಂಧವೂ ಇಲ್ಲ. ಇದು ಕೇವಲ ವೈರಾಗ್ಯೋತ್ಪತ್ತಿಗೆ ಮಾತ್ರ ಹೇಳಿರ್ತಕ್ಕಂಥ ಮಾತಿದು. ಎಂಥೆಂಥ ಸೂತ್ರಗಳಿದೆ. ಒಟ್ಟವ ತತ್ವ ಸಮನ್ವಯ ಅದನ್ನು ಕೇಳಬಹುದಾಗಿತ್ತು. ಅಥವಾ ಇಲ್ಲೇ ನಾವೀಗ ಮುಂದಿನ ವಾರದಲ್ಲಿ ಶುರು ಮಾಡ್ತೀವಲ್ಲ, 2ನೇ ಪಾದ ಅದ್ಭುತವಾಗಿದೆ. ಅದರಲ್ಲಿ ಯಾವುದಾದ್ರು ಸೂತ್ರ ಕೇಳಬಹುದಾಗಿತ್ತು. ಉಭಯಲಿಂಗಾಧಿಕರಣ ಕೇಳಬಹುದಾಗಿತ್ತು. ಮುಂದೆ ಪಾದ ಇದೇ ಸಂಧ್ಯಾಧಿಕರಣ, ಅದನ್ನು ಕೇಳಬಹುದು. ಅದನ್ನು ಬಿಟ್ಟು ಇದು ಯಾವುದ್ರಿ ಹುಟ್ಟಿದವನು ಹೇಗೆ ಬರ್ತಾನೆ ಅಲ್ಲಿ ತಿರ್ಗಾ ಬರುವಾಗ ಇದನ್ನು ಹೇಳೋದಕ್ಕೆ ಶಂಕರಾಚಾರ್ಯ ಬೇಕಾ? ಪುರಾಣ ಸಾಕಾಗಿತ್ತು ಅಂತ ಬರೋದು. ನೋಡಿ, ಇದನ್ನು ನೋಡಿದಾಗ ನಾವು ಎಷ್ಟರ ಮಟ್ಟಿಗೆ ಇದು ಸಿದ್ಧವಾಗಿದೆ ಅಂತ ತಿಳ್ಕೊಳ್ಬೋದು ಅಂತ ಬರೆದಿದ್ದಾರೆ. ಇದು ನೋಡಿದಾಗ ಸ್ವಾಮಿಪಾದರವರೊಂದು ವಿಚಾರಧಾರೆ ಸರಿಯಾಗಿದೆಯಲ್ಲ. ಶಂಕರ ಭಗವತ್ಪಾದರನ್ನು ಕೇಳಬೇಕಾದ್ರೆ, ಅವ್ರನ್ನ ಪರೀಕ್ಷೆ ಮಾಡಬೇಕಾದ್ರೆ ಮಾಡತಕ್ಕಂಥವ್ರು ಯಾರು? ವೇದವ್ಯಾಸರು ಯಾರು ಅಲ್ಲ, ಮಹಾತ್ಮರು. ಅವರು ಕೇಳ್ತಾ ಇರ್ತಕ್ಕಂಥವ್ರು ಯಾರನ್ನ? ಸರ್ವಜ್ಞರನ್ನ. ಈ ವಿಚಾರ ಎಂಥದ್ದು? ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬ್ರಹ್ಮಸೂತ್ರ ಭಾಷೆಯನ್ನು ಕೂತು ಬ್ರಹ್ಮಸೂತ್ರಗಳನ್ನು ಕೂತು ಕೇಳ್ತಾ ಇದ್ದಾರೆ. ಹೀಗಲ್ಲೇ ಅದ್ಯಾವುದು ತದಂತರ ಪ್ರತಿಪತ್ತವರು ಇದ್ಯಾವುದು ಅಂತ ಹೇಳಿ ಇರ್ಲಿ, ಅದು ಹೇಗಾಗಿದೆ. ಇಲ್ಲಿ ಅದ್ಯಾವುದನ್ನು ನಾವು ತಗೊಳ್ಬೇಕಾದಿಲ್ಲ. ಏನಾಗಿದೆ? ಇದರಲ್ಲಿ ಇಷ್ಟೇ ವೈರಾಗ್ಯ ಬಂದಿದೆ. ಇದಕ್ಕೆಲ್ಲ ಪ್ರಮಾಣ ಶಾಸ್ತ್ರವೇ ಪ್ರಮಾಣ ಅಂತ ಹೇಳಿ ಈ ಒಂದು ಭಾಗವನ್ನ ಮುಗಿಸಿ ಈ ಮುಂದಿನ ಭಾಗವನ್ನ ಇಲ್ಲಿ ತಗೊಳ್ತಾ ಇದ್ದಾರೆ. ಆ ಮುಂದಿನ ಭಾಗವೇ 3ನೇ ಅಧ್ಯಾಯ 2ನೇ ಪಾದ. ಅಲ್ಲಿಂದ ಮುಂದಕ್ಕೆ ಎಲ್ಲ ಹೇಳಾಯ್ತು. ನಿಜವಾಗಿ ಆತ್ಮ ಸ್ವರೂಪವನ್ನ ಉಪನಿಷತ್ತುಗಳಲ್ಲಿ ಏನಂತ ಹೇಳಿದ್ದಾರೆ, ಹಾಗೆ ಹೇಳಿರ್ತಕ್ಕಂಥ ವಾಕ್ಯಗಳನ್ನ
ನಾವು ಯಾವ ರೀತಿ ನಾವು ಅರ್ಥ ಮಾಡ್ಕೊಳ್ಬೇಕು, ಇದಕ್ಕೆ ಪ್ರಮಾಣ ಏನು ಅಂತಕ್ಕಂಥ ಎಲ್ಲ ವಿಚಾರವನ್ನು ಕೂಡ ಮಾಡಿ ಅದಕ್ಕೆ ಪೂರಕವಾಗಿ ಈ ಒಂದು ಮೀಮಾಂಸಾ ವಿಚಾರವನ್ನು ಕೂಡ ಅಲ್ಲಿ ತುಂಬಿ ಬಿಟ್ಟಿದ್ದಾರೆ. ಈ ಎರಡನೇ ಪಾದಕ್ಕಿಂತ ಮೂರನೇ ಪಾದದಲ್ಲಿ ಮೀಮಾಂಸಾ ವಿಚಾರ ತುಂಬಿ ಅದರ ಒಂದು ವಿಶ್ಲೇಷಣೆಯನ್ನು ಮಾಡಿ ಆ ಒಂದು ಹೋಲಿಕೆ ಅಂತ ಹೇಳ್ತಾರೆ, ಕಂಪೇರ್ ಅಂತ ಹೇಳ್ತಾರಲ್ಲ, ಅದನ್ನು ಮಾಡಿ ಹೇಗೆ ಬ್ರಹ್ಮವಿದ್ಯಾ ಸರ್ವವಿದ್ಯಾ ಪ್ರತಿಷ್ಠಾ ಅಂತ ಹೇಳ್ಬಿಟ್ಟು ಸಬ್ರಹ್ಮವಿದ್ಯಾಂ ಸರ್ವವಿದ್ಯಾ ಪ್ರತಿಷ್ಠಾಂ ಅಂತ ಇದೆಯಲ್ಲ ಮುಂಡಕೋಪನಿಷತ್ತು, ಅಥರ್ವಾಯ ಜ್ಯೇಷ್ಠ ಪುತ್ರಾಯ ಪ್ರಾಹ ಅದನ್ನು ಸಿದ್ಧ ಮಾಡಿ ತೋರಿಸ್ತಾ ಇದ್ದಾರೆ. ಮುಂದಿನ ಒಂದು ಪಾದ ಬಹಳ ಮುಖ್ಯವಾದ ಪಾದ. ಇಲ್ಲಿ ಈ ಭಾಗವೆಲ್ಲ ಮುಗೀತು, ಎಲ್ಲ ಪುರಾಣಗಳ ಭಾಗ ಇವೆಲ್ಲ ಮುಗೀತು. ಮುಂದಿನ ಭಾಗವನ್ನ ಮುಂದಿನ ಒಂದು ಭಾಗದಲ್ಲಿ ನೋಡೋಣ. ಓಂ ಶಾಂತಿ 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 ಇತಿ ಶ್ರೀಮಚ್ಛಂಕರ ಭಗವತ ಕೃತೌ ವೇದಾಂತ ಮೀಮಾಂಸಾ ಭಾಷ್ಯೆ ಶಾರೀರಕ ಮೀಮಾಂಸಾ ಭಾಷ್ಯೆ ತೃತೀಯೇ ಸಾಧನಾಧ್ಯಾಯೇ ಪ್ರಥಮ ಪಾದ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.